ಲಾಸ್ಟ್ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಕ್ಸು, ಮ್ಯಾಟ್ರಿಕ್ಸ್ ಟೈಪ್ಸು, ಆಮೇಲೆ ಆಪರೇಷನ್ಸ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಈ ವಿಡಿಯೋದಲ್ಲಿ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಸಿಂಗುಲರ್ ಮ್ಯಾಟ್ರಿಕ್ಸ್ ಮೇಲೆ ಯಾವ ರೀತಿ ನಿಮಗೆ ಎಕ್ಸಾಂಪಲ್ ಕೇಳಬಹುದು, ಮತ್ತೆ ಡಿಟರ್ಮಿನೆಂಟ್ಸ್ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಈಗ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸಿಂಗುಲರ್ ಮ್ಯಾಟ್ರಿಕ್ಸ್ ಅನ್ನೋದೇನಪ್ಪಾ ಅಂದ್ರೆ ಇಟ್ ಇಸ್ ಎ ಟೈಪ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸಿಂಗುಲರ್ ಮ್ಯಾಟ್ರಿಕ್ಸ್ ಅನ್ನೋದು ಇಟ್ ಇಸ್ ಎ ಟೈಪ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದ್ರೆ ರೋಸ್ ಈಸ್ ಈಕ್ವಲ್ ಟು ಕಾಲಮ್ಸ್. ಕಾಲಮ್ಸ್ ಮತ್ತೆ ಮ್ಯಾಟ್ರಿಕ್ಸ್ ಅಲ್ಲಿ ರೋಸ್ ಸೇಮ್ ಇದ್ರೆ ಅದನ್ನ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಈ ಸಿಂಗುಲರ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ whose determinant is 0. whose determinant is equal to 0 ಅಂದ್ರೆ ಅದು ನಮಗೆ ಏನಾಗಿರುತ್ತೆ, ಇಟ್ ಇಸ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅದರ ಡಿಟರ್ಮಿನೆಂಟ್ ಏನಾಗಿರುತ್ತೆ, ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಅಂತದನ್ನ ನಾವೇನಂತ ಕರಿತೀವಿ, ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಈ ಸಿಂಗುಲರ್ ಮ್ಯಾಟ್ರಿಕ್ಸ್ ನ ಫಾರ್ ಎಕ್ಸಾಂಪಲ್ ನಾವು 2x2 ಬರಿಬೇಕು ಅಂದ್ರೆ ಯಾವ ರೀತಿ ಬರಿತೀವಿ ಅಂದ್ರೆ, ನಾವು ಮ್ಯಾಟ್ರಿಕ್ಸ್ ನ ರೆಕ್ಟಾಂಗ್ಯುಲರ್ ಬಾಕ್ಸ್ ಅಲ್ಲಿ ಬರಿತೀವಲ್ಲ ಅದೇ ರೀತಿ ಇಲ್ಲಿ ನಾವು ಓನ್ಲಿ ಈ ತರ 2 ಲೈನ್ಸ್ ಅಲ್ಲಿ ಬರಿತೀವಿ. ಎ ಬಿ ಸಿ ಡಿ. ಇದು 2x2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಥವಾ ಇದನ್ನ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. whose determinant is equal to 0. ಇದು ನಮಗೆ 2x2 m ಕ್ರಾಸ್ n ಇದೆ ಅಂದ್ರೆ m ಕ್ರಾಸ್ n ರೋಸ್ ಇಸ್ ಈಕ್ವಲ್ ಟು ಕಾಲಮ್ಸ್ ಇದೆ. ಇದು ಇಸ್ ಈಕ್ವಲ್ ಟು 0 ಬಂದ್ರೆ ಇದನ್ನ ನಾವೇನಂತ ಕರಿತೀವಿ, ಇಟ್ ಈಸ್ ಕಾಲ್ಡ್ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. whose determinant is equal to 0 ಅಂತ. ಈಗ ಇದನ್ನ ನಾವು ಹೆಂಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ ಅಥವಾ ಡಿಟರ್ಮಿನೆಂಟ್ ನ ಹೆಂಗ್ ಕಂಡುಹಿಡಿತೀವಿ ಅಂತ ಅಂದ್ರೆ, ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡ್ತೀವಿ. ಈ ತರ ಡಯಾಗ್ನಲ್ ಎಲಿಮೆಂಟ್ಸ್ ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎ ಇಂಟು ಡಿ ಆಗುತ್ತೆ. ಅದಾದ್ಮೇಲೆ ಮೈನಸ್ ಬಿ ಇಂಟು ಸಿ ಆಗುತ್ತೆ, ಈಸ್ ಈಕ್ವಲ್ ಟು 0. ಈ ತರ ನಾವು ಫಾರ್ಮುಲಾನ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಥವಾ 2x2 ಮ್ಯಾಟ್ರಿಕ್ಸ್ ಗೆ ಎಡಿ ಮೈನಸ್ ಬಿ ಸಿ ಈ ತರ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಇಸ್ ಈಕ್ವಲ್ ಟು 0 ಮಾಡಿದ್ರೆ ಅಲ್ಲಿ ನಮಗೆ ಅದನ್ನ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತೀವಿ. ಈ ತರ ನಾವು 2x2 ಮ್ಯಾಟ್ರಿಕ್ಸ್ ನ ಯಾವ ರೀತಿ ಕೇಳಬಹುದು ಎಕ್ಸಾಂಪಲ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು 2x2 ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 1 2 x4 ಅಂತ ಕೊಟ್ಟಿರ್ತಾರೆ. x4 ಅಂತ ಕೊಟ್ಟು a is equal to ಅಂತ ಕೊಟ್ಟಿರ್ತಾರೆ. a is equal to 1 to x4. it is a singular matrix ಅಂದ್ರೆ ನಮ್ಗೆ ಏನ್ ಕೊಡ್ತಾರೆ, ಅದನ್ನ ಸಿಂಗುಲರ್ ಮ್ಯಾಟ್ರಿಕ್ಸ್ ಫೈಂಡ್ ಎಕ್ಸ್ ಅಂತ ಕೊಡ್ತಾರೆ. ಫೈಂಡ್ ಎಕ್ಸ್ ಅಂತ ಈ ತರ ಕೊಟ್ಟಾಗ ನಾವೇನ್ ಮಾಡ್ಬೇಕಂದ್ರೆ ಇದಕ್ಕೆ ಡಿಟರ್ಮಿನೆಂಟ್ ನ ಅಪ್ಲೈ ಮಾಡಬೇಕು. ಡಿಟರ್ಮಿನೆಂಟ್ ಅಂದ್ರೆ ನಾವ್ ಈ ತರ ಬರ್ಕೋತೀವಿ 2 ಲೈನ್ಸ್ ನಲ್ಲಿ ಎಕ್ಸ್ 4 ಈ ತರ ಏನ್ ಕೊಟ್ಟಿರ್ತಾರೋ ಅದನ್ನ ಬರ್ಕೊಂತೀವಿ. ಇಲ್ಲಿ ನಾವೇನ್ ಮಾಡ್ತೀವಿ, ಜನರಲ್ ಸಿಂಟ್ಯಾಕ್ಸ್ ನಾವ್ ಹೆಂಗೆ ಎ ಇಂಟು ಡಿ ಮೈನಸ್ ಬಿ ಇಂಟು ಸಿ ಇಸ್ ಈಕ್ವಲ್ ಟು 0 ಮಾಡಿದ್ವು, ಅದೇ ರೀತಿ ಇಲ್ಲಿ ಇದನ್ನ ನಾವೇನ್ ಮಾಡ್ತೀವಿ, ಮೊದಲು ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಇಲ್ಲಿ ಫಸ್ಟ್ ಗೆ 1 ಇಂಟು 4 ಆಗುತ್ತೆ, ಮೈನಸ್ 2 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0. ಇದನ್ನ ನಾವು ಏನ್ ಮಾಡಬೇಕು, ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಇವಾಗ ಏನಾಯ್ತು, 1 ಇಂಟು 4 ಅಂದ್ರೆ 4, ಇಲ್ಲಿ 2x ಇಲ್ಲಿ ಏನಾಯ್ತು ಮೈನಸ್ ಇದೆ ಎಲ್ ಎಚ್ ಎಸ್ ಅಲ್ಲಿ, ಇದನ್ನ ಆರ್ ಎಚ್ ಎಸ್ ಕಳಿಸಿದ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. 4 ಇಸ್ ಈಕ್ವಲ್ ಟು 2x ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀವಿ, ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ನಾವು ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 4/2 ಮಾಡಿದ್ರೆ ಇಲ್ಲಿ ನಮ್ಗೆ ಏನ್ ಬರುತ್ತೆ, 2 1 2 2 ಎಕ್ಸ್ ಇಸ್ ಈಕ್ವಲ್ ಟು ಆನ್ಸರ್ 2 ಬರುತ್ತೆ. ಈ ತರ ನಮಗೆ 2 ಮಾರ್ಕ್ಸ್ ಗೆ ಒಂದು 2x2 ಸಿಂಗುಲರ್ ಮ್ಯಾಟ್ರಿಕ್ಸ್ ಕೊಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳ್ಬೋದು. ಒಂದು ವೇರಿಯೇಬಲ್ ಕೊಡ್ತಾನೆ, ಆ ವೇರಿಯೇಬಲ್ ಗೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದು ಕೇಳ್ಬೋದು. ಇದೇ ರೀತಿ ನಮಗೆ ಇವಾಗ 2x2 ಕೊಟ್ಟಿದ್ರೆ ಹೆಂಗ್ ಮಾಡೋದು ಅನ್ನೋದು ಗೊತ್ತಾಯ್ತು. 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ರೆ ಯಾವ ರೀತಿ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ ಅಂತ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಏನ್ ಬಂದಿದೆ, ಯಾವುದು ಸಿಂಗುಲರ್ ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್ ಆಗಿದೆ. ಈಗ ಇದನ್ನ ನಾವೇನ್ ಮಾಡ್ತೀವಿ,
3x3 ಮ್ಯಾಟ್ರಿಕ್ಸ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಜನರಲ್ ಆಗಿ ತಗೋಬೇಕಾದ್ರೆ ನಾವೇನ್ ತಗೊಂತೀವಿ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಅಂತ ತಗೊಳ್ತೀವಿ. ಅಥವಾ ಇವನ್ನ ನಾವು A1 A2 A3 B1 B2 B3 C1 C2 C3 ಅಂತನಾದ್ರೂ ತಗೋಬಹುದು. ಅದೇ ರೀತಿ ತಗೊಂಡ್ಬಿಡೋಣ. ಫಾರ್ ಎಕ್ಸಾಂಪಲ್ ನಾವು ಇದನ್ನ ಬರಿಬೇಕಾದ್ರೆ ಇಲ್ಲಿ A1 A2 A3 ನೆಕ್ಸ್ಟ್ B1 B2 B3 ನೆಕ್ಸ್ಟ್ C1 C2 C3 ಈ ತರ ನಮಗೇನಿದಾವೆ 3x3 ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಇದರ ಡಿಟರ್ಮಿನೆಂಟ್ ನ ಯಾವ ರೀತಿ ಕಂಡುಹಿಡಿತೀವಿ ಅಂದ್ರೆ, ಫಸ್ಟ್ ನಾವೇನ್ ಮಾಡ್ತೀವಿ, ಇದ್ರೊಳಗಡೆ ಈ ತರ ಬರ್ಕೊಂತೀವಿ ಲೈನ್ಸ್ ಅಲ್ಲಿ A1 A2 A3 B1 B2 B3 ನೆಕ್ಸ್ಟ್ C1 C2 C3 ಈ ತರ ನಾವು ಬರ್ಕೊಂತೀವಿ. ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ 2x2 ದಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡಿದ್ವಿ. ಅದೇ ರೀತಿ ಇಲ್ಲಿ ಕೂಡ ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡ್ತೀವಿ. ಬಟ್ ಏನಂದ್ರೆ ನಾವಿಲ್ಲಿ 3 ವೇರಿಯೇಬಲ್ಸ್ ಅಥವಾ 3 ರೋಸ್ ಇರೋದ್ರಿಂದ 3 ರೋಸ್ 3 ಕಾಲಮ್ಸ್ ಇರೋದ್ರಿಂದ ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ಏನಿರ್ತೋ ಆ ವ್ಯಾಲ್ಯೂನ ಹಂಗೆ ಬರ್ಕೊಂತೀವಿ. A1 into ಅಂತ ಬರೆದು ಇಲ್ಲಿ ಈ ಕಾಲಮ್ನ ಅಂದ್ರೆ ಈ ಕಾಲಮ್ ಅಲ್ಲಿ ಏನ್ ಬರ್ತಾವಲ್ಲ ಈ ಕಾಲಮ್ ಅಲ್ಲಿ ಬರೋದನ್ನ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಇಲ್ಲಿ ಮಾತ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡ್ತೀವಿ. A1 into ಅಂತ ಬರೆದು B2 C3 ಮೈನಸ್ B3 C2. ಇಲ್ಲಿ ಒಂದು ನಾವು ಏನ್ ನೆನ್ಪಿಟ್ಕೋಬೇಕಪ್ಪ ಅಂದ್ರೆ, ಅಲ್ಲಿ ಓನ್ಲಿ 2x2 ಇದ್ದಾಗ ಪ್ಲಸ್ ಮೈನಸ್ ಬಂತು. ಇಲ್ಲಿ ನಮಗೆ ಫಸ್ಟ್ ಇದನ್ನ ಬರೆದಾಗ ಪ್ಲಸ್ ಬರಿತೀವಿ, ಸೆಕೆಂಡ್ ಒನ್ ನ ಮೈನಸ್ ಅಂತ ಬರಿತೀವಿ, ನೆಕ್ಸ್ಟ್ ಥರ್ಡ್ ಒನ್ ಮತ್ತೆ ಪ್ಲಸ್ ಅಂತ ಬರಿತೀವಿ. ಈ ಫಾರ್ಮ್ಯಾಟ್ ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಫಸ್ಟ್ ರೋ ಫಸ್ಟ್ ಕಾಲಮ್ ಯಾವಾಗ್ಲೂ ಪ್ಲಸ್ ಅಂತ ಬರಿತೀವಿ. ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಬರೆಯೋದನ್ನ ನಾವೇನಂತ ಬರಿತೀವಿ, ಮೈನಸ್ ವ್ಯಾಲ್ಯೂನಲ್ಲಿ ಬರಿತೀವಿ. ಈ ಮೈನಸ್ ವ್ಯಾಲ್ಯೂನಲ್ಲಿ ಬರೆದಾಗ ಮೈನಸ್ ಇಲ್ಲಿ ನಾವು ನೆಕ್ಸ್ಟ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ A2 ಐತೆ, A2 ನ ಹಂಗೆ ಬರ್ಕೊಂತೀವಿ. ನೆಕ್ಸ್ಟ್ ಈ ಕಾಲಮ್ ಅಲ್ಲಿರೋ ವ್ಯಾಲ್ಯೂಸ್ ನ ಬಿಟ್ಟು ಇಲ್ಲಿ ನಾವ್ ಏನ್ ಬರುತ್ತಲ್ಲ ಫಸ್ಟ್ ರೋ ಫಸ್ಟ್ ಕಾಲಮ್ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಅಲ್ಲಿ ಏನ್ ಬರ್ತಾವಲ್ಲ ಇವನ್ನ ಬರಿತೀವಿ. ಇವನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅವಾಗ ಏನಾಯ್ತು, B1 C3 ಮೈನಸ್ B3 C1 ಆಯ್ತು. ಇದು ನೆಕ್ಸ್ಟ್ ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ಯಾವ್ದಿದೆ, ನಮಗೆ ಪ್ಲಸ್ ಇದೆ, ಪ್ಲಸ್ ಅಂತ ಬರಿತೀವಿ. A3 ನ ನಾವು ಫಸ್ಟ್ ಬರ್ಕೊಂತೀವಿ. A3 ಬರ್ಕೊಂಡ್ಮೇಲೆ ಈ ಕಾಲಮ್ ಅಲ್ಲಿ ಬಿಡ್ತೀವಿ ವ್ಯಾಲ್ಯೂಸ್ ನ, ಅಂದ್ರೆ B3 C3 ನ ಬಿಡ್ತೀವಿ. ಇಲ್ಲಿ ನಾವು ಏನ್ ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡ್ತೀವಿ. B1 C2 ಮೈನಸ್ B2 C1 ಅಂತ ಬರಿತೀವಿ. ಈ ತರ ಬರೆದು ನಾವು ಇದನ್ನ ಈಕ್ವಲ್ ಟು 0 ಬರೆದು ನಾವೇನ್ ಮಾಡ್ಬೋದು, ಸಿಂಗುಲರ್ ಮ್ಯಾಟ್ರಿಕ್ಸ್ ಅಲ್ಲಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ಈಗ ಅದನ್ನ ನಿಮಗೆ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ವ್ಯಾಲ್ಯೂ ಕೊಟ್ರು ಅಂತ ಅನ್ಕೊಳ್ಳಿ. ನಿಮಗೆ ಇಲ್ಲ ಅಂದ್ರೆ ಫಸ್ಟ್ ನಮಗೆ ಏನ್ ಗೊತ್ತಾಗ್ಬೇಕು, ಈ ಡಿಟರ್ಮಿನೆಂಟ್ ನ ಈ ರೀತಿ ಬರ್ಕೊಳೋದ್ ಗೊತ್ತಾಗ್ಬೇಕು. ಈ ರೀತಿ ಬರ್ಕೊಳೋದ್ ಗೊತ್ತಾಯ್ತಂದ್ರೆ ನೆಕ್ಸ್ಟ್ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದು. ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ಕೇಳ್ತಾರಂದ್ರೆ, ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಮ್ಯಾಟ್ರಿಕ್ಸ್ ನ ಕೊಡ್ತಾರೆ. A is equal to 1 0 minus 3 ನೆಕ್ಸ್ಟ್ 0 5 2 ನೆಕ್ಸ್ಟ್ -1 4 0 ಈ ತರ ಒಂದು 3x3 ಮ್ಯಾಟ್ರಿಕ್ಸ್ ನ ಕೊಟ್ಟಾರೆ. ಈ 3x3 ಮ್ಯಾಟ್ರಿಕ್ಸ್ ಫೈಂಡ್ ಅಥವಾ ಡಿಟರ್ಮಿನ್ ವೆದರ್ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ ಸಿಂಗುಲರ್ ಆರ್ ನಾಟ್. ಸಿಂಗುಲರ್ ಮ್ಯಾಟ್ರಿಕ್ಸ್ ಹೌದು ಅಲ್ವೋ ಅಂತೇಳಿ ನಾವೇನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು. ಇದು ಸಿಂಗುಲರ್ ಹೌದು ಅಲ್ವೋ ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಇದರ ಡಿಟರ್ಮಿನೆಂಟ್ ನ ಕಂಡುಹಿಡಿಬೇಕು. ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತೈತೆ, ಡೆಫಿನೇಷನ್ ನೋಡಿದ್ವಿ. ಸಿಂಗುಲರ್ ಮ್ಯಾಟ್ರಿಕ್ಸ್ ಈಸ್ ಎ ಟೈಪ್ ಆಫ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಹೂಸ್ ಡಿಟರ್ಮಿನೆಂಟ್ ಈಸ್ ಈಕ್ವಲ್ ಟು 0. ನಮಗೆ ಈ ಡಿಟರ್ಮಿನೆಂಟ್ ನ ಕಂಡುಹಿಡಿತೀವಲ್ಲ, ಈ ಡಿಟರ್ಮಿನೆಂಟ್ ನ ಕಂಡುಹಿಡಿದಾಗ ಇದು ಇಸ್ ಈಕ್ವಲ್ ಟು 0 ಬಂದ್ರೆ ಇದನ್ನ ನಾವು ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಈಕ್ವಲ್ ಟು 0 ಬರ್ಲಿಲ್ಲ ಅಂದ್ರೆ ನಾಟ್ ಸಿಂಗುಲರ್ ಅಂತೇಳಿ ಕರಿತೀವಿ. ಇದನ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಪ್ಪ ಅಂದ್ರೆ, ಫಸ್ಟ್ ಗೆ ನಾವು ಇದಕ್ಕೆ ಡಿಟರ್ಮಿನೆಂಟ್ ನ ಬರ್ಕೋಬೇಕು. ಡಿಟರ್ಮಿನೆಂಟ್ ನ ಕಂಡುಹಿಡಿಬೇಕು. 1 0 -3 ಏನ್ ಕೊಟ್ಟಿರ್ತಾರೋ ಅದನ್ನ ಬರ್ಕೊಂತೀವಿ. 0 5 2
-1 4 0 ಈ ತರ ಕೊಟ್ಟಿದ್ದಾರೆ. ಇದನ್ನ ಬರ್ಕೊಂಡು ಅವಾಗಲೇ ನಾವು ಲಾಸ್ಟ್ ಇದರಲ್ಲಿ ನೋಡಿದ್ವಲ್ಲ ಜನರಲ್ ಸಿಂಟ್ಯಾಕ್ಸ್ ಯಾವ ರೀತಿ ಬರೆಯೋದು ಅಂತ. ಫಸ್ಟ್ ಏನ್ ಮಾಡ್ತೀವಿ, ಫಸ್ಟ್ 1 ಇಂಟು ಅಂದ್ರೆ A1 A2 A3 ಜನರಲ್ ಏನ್ ಬರೆದ್ವಲ್ಲ ಅದೇ ರೀತಿ ಫಸ್ಟ್ ರೋ ಫಸ್ಟ್ ಕಾಲಮ್ ಅಲ್ಲಿ ವ್ಯಾಲ್ಯೂಸ್ ನ ಬಿಡಬೇಕು. ಇವನ್ ಮಾತ್ರ ಕ್ರಾಸ್ ಮಲ್ಟಿಪ್ಲಿಕೇಶನ್ ನ ಮಾಡಬೇಕು. ಫಸ್ಟ್ ಗೆ ನಾವು 1 ಇಂಟು 5 ಇಂಟು 0 ಅಂದ್ರೆ 0 ಆಗುತ್ತೆ. -2 ಇಂಟು 4 ಅಂದ್ರೆ 8 ಆಗುತ್ತೆ. ನೆಕ್ಸ್ಟ್ ಮೈನಸ್ ಇದೆ ಅಂದ್ರೆ ಪ್ಲಸ್ ಮೈನಸ್ ಪ್ಲಸ್ ಈ ಫಾರ್ಮೆಟ್ ಅಲ್ಲಿ ಬರಬೇಕು. ಅದೇ ರೀತಿ ಬರಿತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ -0 ಇದೆ, -0 ಇಂಟು ಈ ವ್ಯಾಲ್ಯೂಸ್ ನ ಬಿಡ್ತೀವಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ಬಿಡ್ತೀವಿ. 0 ಇಂಟು 0 0 ಬರುತ್ತೆ. -2 ಇಂಟು -1 ಅಂದ್ರೆ -2 ಆಗುತ್ತೆ. ಇಲ್ಲಿ ಆಲ್ರೆಡಿ ಮೈನಸ್ ಇರೋದ್ರಿಂದ ಇದು ಪ್ಲಸ್ ಬರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ನೆಕ್ಸ್ಟ್ ಮೈನಸ್ ಇಲ್ಲಿ 3 ಇದೆ. 10 -3 ಇರೋದ್ರಿಂದ ಪ್ಲಸ್ ಮೈನಸ್ ಪ್ಲಸ್ ಮಾಡೋದ್ರಿಂದ ಇಲ್ಲಿ ಮೈನಸ್ ಪಡಿತೀವಿ. -3 ಹಂಗೆ ಬರ್ಕೊಂತೀವಿ. -3 ಹಂಗೆ ಬರ್ಕೊಂಡು ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀವಿ, 0 ಇಂಟು 4 ಮಾಡ್ತೀವಿ. ಇಲ್ಲಿ ಈ ವ್ಯಾಲ್ಯೂ ಬಿಡ್ತೀವಿ. 0 ಇಂಟು 4 ಅಂದ್ರೆ 0 ಆಗುತ್ತೆ. -5 ಆಗುತ್ತೆ. 5 ಇಂಟು -1 ಅಂದ್ರೆ -5. ಆಲ್ರೆಡಿ ಒಂದು ಮೈನಸ್ ಇರೋದ್ರಿಂದ ಇಲ್ಲಿ ಪ್ಲಸ್ ಆಗುತ್ತೆ. +5 ಆಗುತ್ತೆ. ಇಲ್ಲಿ ನಮಗೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದಾಗ -8 ಇದೆ. -8 ಇಂಟು -1 ಅಂದ್ರೆ -8 ಬರುತ್ತೆ. ಮೈನಸ್ ಇಲ್ಲಿ 0 + 2 ಇದೆ. 2 ಇಂಟು 0 ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಹಂಗೆ ಬರ್ಕೊಂತೀವಿ. ಇಲ್ಲಿ 0 + 5 ಅಂದ್ರೆ 5. 5 ಇಂಟು 3 ಅಂದ್ರೆ 15. 15 ಅನ್ನೋದು -15 -8 ಇದೆ. ಇಲ್ಲಿ ನಮಗೆ -23 ಬರುತ್ತೆ. -23 ಈಸ್ ನಾಟ್ ಈಕ್ವಲ್ ಟು 0. ಸೊ ಇಟ್ ಈಸ್ ನಾಟ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಬರಿತೀವಿ. ಇಟ್ ಈಸ್ ನಾಟ್ ಎ ಈಸ್ ನಾಟ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್. ನಮಗೆ ಇಲ್ಲಿ ಏನಾದರೂ ವ್ಯಾಲ್ಯೂ 0 ಬಂತಿತ್ತಪ್ಪ ಅಂದ್ರೆ ನಮಗೆ ಏನ್ ಮಾಡ್ತೀವಿ, ಅದನ್ನ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತೇಳಿ ಕರಿತೀವಿ. ಈ ತರ ನಮಗೆ ಒಂದು ಮ್ಯಾಟ್ರಿಕ್ಸ್ ಕೊಟ್ಟು ಅದರಲ್ಲಿ ವೇರಿಯೇಬಲ್ ಕೊಟ್ಟು ವ್ಯಾಲ್ಯೂಸ್ ನಾದ್ರೂ ಫೈಂಡ್ ಔಟ್ ಮಾಡಕ್ ಕೇಳ್ಬೋದು, ಅಥವಾ ಮ್ಯಾಟ್ರಿಕ್ಸ್ ನ ಕೊಟ್ಟು ಚೆಕ್ ವೆದರ್ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ ಸಿಂಗುಲರ್ ಆರ್ ನಾಟ್ ಸಿಂಗುಲರ್ ಅಂತ ಹೇಳಿದ್ರು ಕೇಳ್ಬೋದು. ಇಲ್ಲಿ ಅದೇ ರೀತಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಕ್ಕೂ ಕೇಳ್ಬೋದು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ ರೀತಿ ಕೊಟ್ಟಿರ್ತಾನಂದ್ರೆ a is equal to x ಇನ್ನೊಂದು 8 1 0 1 2 1 2 3 ಈ ತರ ಒಂದು ಮ್ಯಾಟ್ರಿಕ್ಸ್ ನ ಕೊಟ್ಟಿದ್ದಾನೆ. ಈ ತರ ಮ್ಯಾಟ್ರಿಕ್ಸ್ ನ ಕೊಟ್ಟು ಫೈಂಡ್ ಎಕ್ಸ್ ಅಂತೇಳಿ ಕೇಳ್ತಾರೆ. ಫೈಂಡ್ ಎಕ್ಸ್ ಇಲ್ಲಿ ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಎ ಗಿವನ್ ದಟ್ ಎ ಇಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿರ್ತಾರೆ. ಎ ಇಸ್ ಎ ಸಿಂಗುಲರ್ ಮ್ಯಾಟ್ರಿಕ್ಸ್. ಈ ತರ ನಮಗೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ ಕೊಟ್ಟನ ಅಂತ ಅಂದ್ಕೊಳ್ಕು ನಾವೇನ್ ಮಾಡ್ಬೇಕು, ಆ ಡಿಟರ್ಮಿನೆಂಟ್ ನ ಈಕ್ವಲ್ ಟು 0 ಬರೀಬೇಕು. ಇಲ್ಲಿ ಫಸ್ಟ್ ಗೆ ನಾವೇನ್ ಮಾಡ್ತೀವಿ, ಎಕ್ಸ್ 8 1 0 1 2 1 2 3 ಫಸ್ಟ್ ಏನ್ ಮಾಡ್ತೀವಿ, ಇದಕ್ಕೆ ಡಿಟರ್ಮಿನೆಂಟ್ ನ ಬರ್ಕೋತೀವಿ. ಬರ್ಕೊಂಡು ಈಕ್ವಲ್ ಟು 0 ಮಾಡ್ತೀವಿ. ಈಕ್ವಲ್ ಟು 0 ಮಾಡಿದಾಗ ಇಲ್ಲಿ ನೋಡ್ರಿ ಫಸ್ಟ್ ಗೆ ಫಸ್ಟ್ ರೋ ಫಸ್ಟ್ ಕಾಲಮ್ ನ ಬಿಟ್ಬಿಡ್ತೀವಿ. ಫಸ್ಟ್ ರೋ ಫಸ್ಟ್ ಕಾಲಮ್ ನ ಬಿಟ್ಟಾಗ ನಮಗೆ ಉಳಿಯೋದು ಯಾವುದು, ಇಲ್ಲಿ 1 ಇಂಟು 3 2 ಇಂಟು 2 ಬರುತ್ತೆ. ಫಸ್ಟ್ ಗೆ ಇಲ್ಲಿ ಎಕ್ಸ್ ಇಂಟು 1 ಇಂಟು 3 ಅಂದ್ರೆ 3 ಮೈನಸ್ 2 ಇಂಟು 2 ಅಂದ್ರೆ 4 ಬರಿತೀವಿ. ಇಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ ಪ್ಲಸ್ ಮೈನಸ್ ಪ್ಲಸ್ ಈ ಫಾರ್ಮೆಟ್ ಅಲ್ಲೇ ಬರ್ಕೋಬೇಕು. ನೆಕ್ಸ್ಟ್ ಏನಿದೆ -8 ಇಲ್ಲಿ ಮೈನಸ್ ಇರೋದ್ರಿಂದ -8. ಇಲ್ಲಿ ಏನ್ ಮಾಡ್ತೀವಿ ಅವಾಗ ಫಸ್ಟ್ ರೋ ಸೆಕೆಂಡ್ ಕಾಲಮ್ ನ ಬಿಡ್ತೀವಿ. ಇಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಬರ್ತಾವಲ್ಲ ಇಲ್ಲಿ ಇದನ್ನ 0 ಇಂಟು 3 ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 2 ಇಂಟು 1 ನ ಮಲ್ಟಿಪ್ಲಿಕೇಶನ್ ನ ಮಾಡ್ತೀವಿ. 0 ಇಂಟು 3 ಮಾಡಿದ್ರೆ 0 ಬರುತ್ತೆ. ನೆಕ್ಸ್ಟ್ -2 ಇಂಟು 1 ಮಾಡಿದ್ರೆ -2 ಬರುತ್ತೆ. ನೆಕ್ಸ್ಟ್ ಪ್ಲಸ್ 1 ಇಂಟು 0 ಇಂಟು 2 ಮಾಡಿದ್ರೆ 0 ಮೈನಸ್ 1 ಇಂಟು 1 ಮಾಡಿದ್ರೆ 1 ಬರುತ್ತೆ -1. ಇಲ್ಲಿ ನಮಗೇನು ಬಂತು, ಈಕ್ವಲ್ ಟು 0 ಅಂದ್ರೆ ಸಿಂಗುಲರ್ ಮ್ಯಾಟ್ರಿಕ್ಸ್ ಇರೋದ್ರಿಂದ ಈಕ್ವಲ್ ಟು 0 ಬರ್ಕೊಂತೀವಿ.
ಇಲ್ಲೇನಾಯ್ತು 3 - 4 ಅಂದ್ರೆ -1 ಆಗುತ್ತೆ. 3 - 4 is -1. -1 ನಾನು ಇಂಟು ಎಕ್ಸ್ ಬರೆಯೋ ಬದಲು ಜಸ್ಟ್ ನಾನು -x ಅಂತ ಬರಿತೀನಿ. ನೆಕ್ಸ್ಟ್ ಇಲ್ಲಿ -2 ಇದೆ, ಇಲ್ಲಿ -8 ಇದೆ. -8 ಇಂಟು -2 ಮಾಡಿದ್ರೆ +16 ಬರುತ್ತೆ. ನೆಕ್ಸ್ಟು ಪ್ಲಸ್ ಇಂಟು -0 -1 ಅಂದ್ರೆ ಇಲ್ಲಿ -1 ಬರುತ್ತೆ. ಈ -1 ಇಂಟು +1 ಮಾಡಿದ್ರೆ ನಮಗೆ ಆನ್ಸರು -1 ಬರ್ತದೆ. ಈಸ್ ಈಕ್ವಲ್ ಟು 0. ನಾವು ಅವಾಗ ಏನ್ ಮಾಡ್ತೀವಿ, ಈ -x ಇರೋದನ್ನ ಈಕ್ವಲ್ ಟು ಸೈನ್ ಇಂದ RHS ಕಳಿಸ್ತೀವಿ. ಅವಾಗ ಏನಾಯ್ತು, ಇಲ್ಲಿ +16 -1 ಇದೆ, ಇದು 15 ಬರುತ್ತೆ. ಇಲ್ಲಿ -x ಇರೋದು ಈ ಕಡೆ ಹೋದ್ರೆ +x ಆಗುತ್ತೆ. ಸೊ x ಈಸ್ ಈಕ್ವಲ್ ಟು ವ್ಯಾಲ್ಯೂ 15 ಬರುತ್ತೆ. ಈ ತರ ನಾವು ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಫಸ್ಟ್ ನಮಗೆ ಏನ್ ಗೊತ್ತಿರಬೇಕು, ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಆಮೇಲೆ ಡಿಟರ್ಮಿನೆಂಟ್ ನ 2x2 ಇದ್ದಾಗ ಹೆಂಗ್ ಮಾಡ್ತೀವಿ, 3x3 ಇದ್ದಾಗ ಹೆಂಗ್ ಮಾಡ್ತೀವಿ ಅನ್ನೋದು ಗೊತ್ತಾದ್ರೆ ಈಸಿಯಾಗಿ ನಾವೇನ್ ಮಾಡ್ಬೋದು, ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ಬೋದು. ನಿಮಗೆ ಎರಡು ರೀತಿ ಕ್ವಶನ್ ಕೇಳ್ಬೋದು. ಒಂದು, ಈ ತರ ವೇರಿಯೇಬಲ್ ನ ಕೊಟ್ಟು ಗಿವನ್ ಎ ಮ್ಯಾಟ್ರಿಕ್ಸ್ ಈ ಸಿಂಗುಲರ್ ಅಂತ ಕೊಟ್ಟು ಫೈಂಡ್ ಎಕ್ಸ್ ಅಂತ ಕೇಳ್ಬೋದು. ಇಲ್ಲ ಅಂದ್ರೆ ಟೋಟಲ್ ಒಂದು ಮ್ಯಾಟ್ರಿಕ್ಸ್ ನ ಕೊಡ್ತಾನೆ, ಚೆಕ್ ವೆದರ್ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ ಸಿಂಗುಲರ್ ಆರ್ ನಾಟ್ ಅಂತ ಕೇಳ್ತಾನೆ. ಎರಡು ರೀತಿನೂ ನಾನು ತೋರಿಸಿದೀನಿ. ಇವೆರಡರಲ್ಲಿ ಯಾವ ರೀತಿಯಾದ್ರೂ ನಿಮಗೆ ಕ್ವಶನ್ ಬರ್ಬೋದು.